ಇತ್ತೀಚೆಗೆ ಬಳ್ಳಾರಿ ನಗರ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿದ್ದಾವೆ. ಡೆಂಗ್ಯೂ ಹರಡೋದು ಏಡಿಸ್ ಅಂತ ಒಂದು ಜಾತಿ ಸೊಳ್ಳೆಯಿಂದ ರೋಗ ಆಗ್ತದೆ. ಅದು ವೈರಲ್ ಇಂದ ಬರುವಂತ ರೋಗ ಆಗಿರೋದ್ರಿಂದ ಅದಕ್ಕೆ ಯಾವುದೇ ಚಿಕಿತ್ಸೆ ಇರೋದಿಲ್ಲ. ಮುಖ್ಯವಾಗಿ ಅದು ಸೊಳ್ಳೆ ಶುದ್ಧ ನೀರಿನಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತೆ. ಗಲೀಜ್ ನೀರಲ್ಲಿ ಮತ್ತೆ ಚರಂಡಿ ನೀರಲ್ಲಿ ಅದು ಬೆಳೆಯಲ್ಲ. ಅದು ಮನೆ ಒಳಗಡೆ ನಾವು ಪಾತ್ರೆನಲ್ಲಿ, ಡ್ರಮ್ ಅಲ್ಲಿ ಶುದ್ಧವಾದ ನೀರು ಎಲ್ಲಿ ಶೇಖರಣೆ ಮಾಡಿಟ್ಟಿರ್ತೀವಿ, ಬಹಳ ದಿವಸದಿಂದ ನೀರನ್ನ ಶೇಖರಣೆ ಮಾಡಿರ್ತೀವಿ ಅಂತ ನೀರಲ್ಲಿ ಅದು ಸಂತಾನೋತ್ಪತ್ತಿ ಮಾಡ್ತದೆ. ಹಾಗಾಗಿ ನಾಗರಿಕರಲ್ಲಿ ನಾವು ಏನ್ ಮನವಿ ಮಾಡ್ಕೊಳ್ತೀವಿ ಅಂದ್ರೆ, ಮನೆ ಒಳಗಡೆ ಯಾರು ಕೂಡ ನೀರನ್ನ ಡ್ರಮ್ ಅಲ್ಲಿ ಇಟ್ಟಿದ್ರೆ ಅದನ್ನ ಡ್ರಮ್ ಅನ್ನ ಕ್ಲೋಸ್ ಮಾಡಿ ಇಡಬೇಕು. ಪಾತ್ರೆಗಳಲ್ಲಿ ಏನಾದ್ರು ನೀರು ಇಟ್ಟಿದ್ರೆ ಅದನ್ನ ಕ್ಲೋಸ್ ಮಾಡಿ ಇಡಬೇಕು. ಹಾಗೆದಾಗೆ ನೀರು ಖಾಲಿ ಮಾಡ್ತಾ ಇರಬೇಕು. ಮನೆ ಒಳಗಡೆ ತೆಂಗಿನ ಚಿಪ್ಪು, ಟೈರ್ಗಳಲ್ಲಿ ಎಲ್ಲಾದ್ರೂ ಮಳೆ ನೀರು ಏನಾದ್ರೂ ನೀರು ಶೇಖರಣೆ ಆಗುತ್ತೆ ಅಂದ್ರೆ ಅಲ್ಲಿ ಕೂಡ ಸಂತಾನೋತ್ಪತ್ತಿ ಮಾಡುವಂತ ಅವಕಾಶ ಇರ್ತದೆ. ಹಾಗಾಗಿ ಮನೆಯ ಸುತ್ತಮುತ್ತ ಶುದ್ಧವಾದಂತ ನೀರು, ಮಳೆ ನೀರು ಎಲ್ಲೆಲ್ಲಿ ನಿಂತಿರುತ್ತೆ ಅದನ್ನ ಖಾಲಿ ಮಾಡೋದ್ರ ಮುಖಾಂತರ ಡೆಂಗ್ಯೂ ಹರಡುವಂತ ಸೊಳ್ಳೆಯನ್ನ ತಡಿಬಹುದಾಗಿರ್ತದೆ. ಆಮೇಲೆ ಕಾಲಕ್ಕೆ ನಾವು ಸೊಳ್ಳೆಗಳಿಗೆ ಎಲ್ಲೆಲ್ಲಿ ನೀರು ನಿಂತಿರುತ್ತೆ ಅಲ್ಲಿ ಕೂಡ ನಾವು ಕೆಮಿಕಲ್ಸ್ ಅನ್ನೆಲ್ಲ ಸ್ಪ್ರೇ ಮಾಡ್ತಾ ಇದೀವಿ. ಹಾಗಾಗಿ ನಾಗರಿಕರು ಕೂಡ ಈ ನಿಟ್ಟಿನಲ್ಲಿ ಮನೆ ಒಳಗಡೆ ಎಲ್ಲಿ ನೀರನ್ನ ತುಂಬಿಸಿಟ್ಟಿರ್ತೀರ ಅದನ್ನ ಆಗಿಂದಾಗಿ ಖಾಲಿ ಮಾಡ್ತಾ ಇರ್ಬೇಕು. ಕಂಟೈನರ್ ಕ್ಲೋಸ್ ಮಾಡಿ ಇಟ್ಟರೆ ಸೊಳ್ಳೆಗಳ ಉತ್ಪತ್ತಿ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಡೆಂಗ್ಯೂ ರೋಗವನ್ನ ತಡೆಗಟ್ಟಬಹುದಾಗಿದೆ.